ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಎಫೆಕ್ಟ್ ಸದ್ಯ ಜನಸಾಮಾನ್ಯನಿಗೆ ತಟ್ತಾ ಇದೆ. ದೂರದ ಯುದ್ಧದ ಎಫೆಕ್ಟ್ ನಿಂದ ಆಟೋ ಚಾಲಕ ಕೂಡ ಇವತ್ತು ಪರದಾಟವನ್ನ ನಡೆಸ್ತಾ ಇದ್ದಾನೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿಯನ್ನ ಕೇಳ್ದಿರೋ ರೀತಿಯಲ್ಲಿ ಆಗ್ತಾ ಇದೆ. ಕಳೆದ 10-12 ದಿನಗಳಿಂದ LPG, CNG ಗ್ಯಾಸ್ ಸಿಗದೆ ಆಟೋ ಚಾಲಕರ ಜೀವನಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಪ್ರಮುಖವಾಗಿ CNG ಹಾಗೆ LPG ಗ್ಯಾಸ್ ಸ್ಟಾಕ್ ಇಲ್ಲದೆ ಆಟೋ ಚಾಲಕ ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ತನಕ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಟವನ್ನ ನಡೆಸ್ತಾ ಇದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ಅದೆಷ್ಟೋ ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ಗಳು ಬಂದ್ ಆಗಿತ್ತು. ಮತ್ತೊಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಜನಸಾಮಾನ್ಯ ಕೂಡ ತುಂಬಾನೇ ಕಷ್ಟ ಪಡ್ತಾ ಇದ್ದ. ಬುಕ್ಕಿಂಗು 25 ದಿನಗಳಿಗೆ ಲಾಕ್ ಆಗಿತ್ತು. ಕೆಲವೊಂದು ಮನೆಗಳಲ್ಲಿ 10-12 ದಿನ ಆದರೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಇದೀಗ ಆಟೋ ಚಾಲಕರು ತಮ್ಮ ಬದುಕನ್ನ ನಡೆಸೋದಕ್ಕೆ ಪರದಾಟವನ್ನ ಮಾಡುವಂತಹ, ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು CNG, LPG ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ ಸಿಗದೆ ಪರದಾಟ ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಕಡೆಗಳಲ್ಲಿ ಸ್ಟಾಕೇ ಇಲ್ಲ. ರಾತ್ರಿಯೆಲ್ಲ ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಾದು ಗ್ಯಾಸನ್ನ ಹಾಕ್ಸ್ಕೊಂಡು ಜೀವನವನ್ನ ನಡೆಸೋಕೆ, ದುಡಿಮೆಯನ್ನ ಮಾಡೋದಕ್ಕೆ ಆಟೋ ಚಾಲಕರು ನಿತ್ಯ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಒಂದ್ ಕಡೆ ಹೋಟೆಲಿಗರು, ಮತ್ತೊಂದು ಕಡೆ ಜನಸಾಮಾನ್ಯರು, ಈ ಕಡೆ ಗ್ಯಾಸ್ CNG, LPG ಸಿಗದೆ ಆಟೋ ಚಾಲಕರು ನಲುಗಿ ಹೋಗಿದ್ದಾರೆ. ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ರಾತ್ರಿನೇ ಗ್ಯಾಸ್ ಸ್ಟೇಷನ್ಗಳ ಮುಂಭಾಗದಲ್ಲಿ ಕ್ಯೂವನ್ನ ಹಾಕಬೇಕು, ರಾತ್ರಿ ಇಡೀ ಕಾಯಬೇಕು. ಬೆಳಿಗ್ಗೆ 10-11 ಗಂಟೆ ನಂತರ ಅವರಿಗೆ ಕೇವಲ 300 ರೂಪಾಯಿಗೆ ಗ್ಯಾಸ್ ಸಿಗ್ತಾ ಇರುವಂಥದ್ದು, LPG ಸಿಗ್ತಾ ಇರುವಂಥದ್ದು. ಈ ಹಿಂದೆ 1000 ರೂಪಾಯಿ ಕೇಳಿದ್ರು ಕೂಡ ಹಾಕ್ತಾ ಇದ್ರು, 700 ರೂಪಾಯಿ ಕೇಳಿದ್ರು ಕೂಡ ಹಾಕ್ತಾ ಇದ್ರು. ಆದರೆ ಇದೀಗ LPG ಸ್ಟಾಕ್ ಸಪ್ಲೈ ಕಮ್ಮಿ ಆದಂತಹ ಬೆನ್ನಲ್ಲೇ ಅದಕ್ಕೂ ಕೂಡ ಲಿಮಿಟೇಷನ್ ಅನ್ನ ತರಲಾಗಿದೆ. ಯಾವುದೇ ಒಂದು ಗ್ಯಾಸ್ ಸ್ಟೇಷನ್ಗೆ ಹೋದ್ರೂ ಕೂಡ ನೀವು ಕೇವಲ 300ರಿಂದ 400 ರೂಪಾಯಿಗೆ ಲಿಮಿಟೇಷನ್ ಅನ್ನ ಮಾಡಲಾಗಿದೆ. ಅಂದ್ರೆ ಒಬ್ಬ ಆಟೋ ಚಾಲಕ ರಾತ್ರಿ ಎಲ್ಲ ಕಾದು ಬೆಳಿಗ್ಗೆ ಹೋಗಿ ಗ್ಯಾಸ್ ಸ್ಟೇಷನ್ ಅಲ್ಲಿ ಒಂದು 500 ರೂಪಾಯಿಗೆ ಹಾಕಿ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಒಪ್ತಾ ಇಲ್ಲ. ಇನ್ನು ದರ ಬದಲಾವಣೆ ಕೂಡ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಅಂದ್ರೆ ಇದೇ ಯುದ್ಧದ ಆರಂಭಕ್ಕೂ ಮುಂಚೆ ಪ್ರತಿ ಲೀಟರ್ LPG 58 ರೂಪಾಯಿಂದ 65 ರೂಪಾಯಿಗೆ ಸಿಗ್ತಾ ಇತ್ತು. ಆದ್ರೆ ಇದೀಗ 89 ರೂಪಾಯಿ, ಕೆಲವೊಂದು ಕಡೆ 100 ರೂಪಾಯಿ, ಕೆಲವೊಂದು ಕಡೆ 135 ರೂಪಾಯಿ ತಲುಪಿರುವಂತಹ ಉದಾಹರಣೆಗಳು ಇದೆ. ಸಪ್ಲೈ ಚೈನ್ ಸ್ಟಾಕ್ ಮೇಲೆ ದೊಡ್ಡ ಹೊಡೆತ ಬಿದ್ದಂತಹ ಬೆನ್ನಲ್ಲೇ ಕೆಲವೊಂದು ಪ್ರೈವೇಟ್ ಗ್ಯಾಸ್ ಸ್ಟೇಷನ್ ಅವರು ಏಕಾಏಕಿ ದರವನ್ನ ಹೆಚ್ಚಳ ಮಾಡಿದ್ದಾರೆ. ಇದರಿಂದನೂ ಕೂಡ ದೊಡ್ಡ ಮಟ್ಟದ ಹೊಡೆತ ಆಟೋ ಚಾಲಕರಿಗೆ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಶಿರ್ಕೆ ಸರ್ಕಲ್ನಿಂದ ಟೂವರ್ಡ್ಸ್ ನೀವು ನಾಯಂಡಹಳ್ಳಿ, RR ನಗರಕ್ಕೆ ಹೋದ್ರೂ ಕೂಡ 10ರಿಂದ 12 LPG ಗ್ಯಾಸ್ ಸ್ಟೇಷನ್ಗಳು ಇವತ್ತು ಬಾಗಿಲನ್ನ ಹಾಕಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಓಡಾಡಿ ಸಿಗುವಂತಹ ಒಂದು ಗ್ಯಾಸ್ ಸ್ಟೇಷನ್ ಮುಂದೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಅವರಿಗೆ ಇವತ್ತು LPG ಗ್ಯಾಸ್ ಸಿಗ್ತಾ ಇಲ್ಲ. ಪ್ರಮುಖವಾಗಿ ನಾವು ಒಂದಿಷ್ಟು ಆಟೋ ಚಾಲಕರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕಷ್ಟ ಯಾವ ರೀತಿ ಇದೆ ಅಂತ ತಿಳಿತು. ಉದಾಹರಣೆಗೆ ಒಂದು LPGಯ 300 ರೂಪಾಯಿ ಗ್ಯಾಸನ್ನ ಹಾಕಿಸ್ಕೊಬೇಕು ಅಂತ ಹೇಳಿದ್ರೆ ಅವರು ಸಂಜೆ 7 ಗಂಟೆ ಹೊತ್ತಿಗೆ ಗ್ಯಾಸ್ ಸ್ಟೇಷನ್ ಮುಂದೆ ಬರಬೇಕು. ಸಾಲಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ಆಟೋಗಳನ್ನ ನಿಲ್ಲಿಸಬೇಕು. ಬೆಳಿಗ್ಗೆ 6:30ಗೆ ಬಂಕ್ ಆರಂಭ ಆಗುತ್ತೆ. ಅವರ ಒಂದು ಸರದಿ ಬರುವ ಹೊತ್ತಿಗೆ ಬೆಳಿಗ್ಗೆ 10-10:30 ಆಗುತ್ತೆ. ಇದೇ ಅವರಿಗೆ ಪ್ರಮುಖವಾಗಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಯಾಕಂದ್ರೆ ಅವರಿಗೆ ದುಡಿಮೆಯ ಪ್ರಮುಖ ಪೀಕ್ ಟೈಮ್ ಅಂತ ಹೇಳುವಂಥದ್ದೇ ಬೆಳಿಗ್ಗೆ 7 ಗಂಟೆಯಿಂದ 10-10:30. ಯಾಕಂದ್ರೆ ಸಾಕಷ್ಟು ಜನ ನಗರದಲ್ಲಿ ಕಚೇರಿಗಳಿಗೆ, ಕಾಲೇಜ್ಗಳಿಗೆ, ಶಾಲೆಗಳಿಗೆ, ಬೇರೆ ಬೇರೆ ಕೆಲಸಗಳಿಗೆ ಅಂತ ಓಡಾಡ್ತಾರೆ. ಅವರೆಲ್ಲರೂ ಕೂಡ ನಂಬ್ಕೊಂಡಿರುವಂಥದ್ದು ಆಟೋಗಳನ್ನ. ಆದರೆ ಇಲ್ಲಿ ಆಟೋ ಚಾಲಕರು ಸ್ಟೇಷನ್ನಲ್ಲೇ ಕಾದು 10:30-11 ಗಂಟೆ ನಂತರ
LPGಯನ್ನು ತುಂಬಿಸ್ಕೊಂಡು ಹೋಗೋಷ್ಟರಲ್ಲಿ ಅವರಿಗೆ ಗ್ರಾಹಕರೇ ಇರೋದ್ರಿಲ್ಲ. ಹೀಗಾಗಿ ಬೆಳಗಿನಿಂದ ಮಧ್ಯಾಹ್ನದವರೆಗೂ ದುಡಿಮೆನೇ ಇರೋದಿಲ್ಲ, ಮಧ್ಯಾಹ್ನ ನಂತರ ಗ್ರಾಹಕರು ಬರೋದಿಲ್ಲ. ಸಿಗುವಂತಹ ಪುಡಿಗಾಸಿನಲ್ಲಿ ಅವರು ಜೀವನವನ್ನ ನಡೆಸುವಂಥದ್ದು ಕೂಡ ಕಷ್ಟವಾಗಿದೆ. ಜಿಲ್ಲಾಡಳಿತ ಸರ್ಕಾರ ಆಟೋ ಚಾಲಕರಿಗೆ ಆಟೋ ದರವನ್ನ ನಿಗದಿ ಮಾಡಿದೆ. ಕೇವಲ 36 ರೂಪಾಯಿಯಲ್ಲಿ ನೀವು ಕರ್ಕೊಂಡು ಹೋಗಬೇಕು ಗ್ರಾಹಕರನ್ನ ಅಂತ ಹೇಳಿ ನಿಗದಿಯನ್ನೇನೋ ಮಾಡಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಪ್ರೈವೇಟ್ ಗ್ಯಾಸ್ ಸ್ಟೇಷನ್ನವರು ದರವನ್ನ ಹೆಚ್ಚಳ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಆಗಲಿ ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ದರ ನಿಗದಿಗೆ ಮುಂದಾಗೋದಿಲ್ಲ. ಯಾಕಿಷ್ಟು ದರವನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಅಧಿಕಾರಿಗಳು ಕೇಳೋದಿಲ್ಲ. ಅವರು ಮಾಡಿದಷ್ಟು ಲೆಕ್ಕ ಕೊಟ್ಟಷ್ಟು ಗ್ಯಾಸು ಅದನ್ನ ತುಂಬಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಇವತ್ತು ಆಟೋ ಚಾಲಕರು ಸಿಲುಕಿರುವಂಥದ್ದು. ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಇವತ್ತು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳು ಅಂದರೆ LPG ಗ್ಯಾಸ್ ಸ್ಟೇಷನ್ಗಳು ಬಂದಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ತುಂಬಾನೇ ಕಡೆ ಅವರೆಲ್ಲರೂ ಕೂಡ ಬಂದ್ ಮಾಡಿರುವಂಥದ್ದು. ಕೆಲವೊಂದು ಕಡೆ ಎಲ್ಲಿ ಒಂದಿಷ್ಟು ಸಪ್ಲೈ ಸಿಗ್ತಾ ಇದೆ, ಗ್ಯಾಸ್ ಇದೆ ಅಂತ ಆಗಿದೆ, ಅಲ್ಲಿ ಗಲಾಟೆಗಳಾಗ್ತಾ ಇದೆ. ಯಾಕಂದರೆ ಕ್ಯೂನಲ್ಲಿ ಬರುವಂತಹ ಆಟೋ ಚಾಲಕರು ಫಸ್ಟ್ರೇಟ್ ಆಗಿರ್ತಾರೆ, ಬಂಕ್ ಸಿಬ್ಬಂದಿಗಳ ಜೊತೆ ಮಾತುಕತೆ ಆಗುತ್ತೆ, ವಾಗ್ವಾದ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಇದೀಗ ಪೊಲೀಸ್ ಇಲಾಖೆ ಕೂಡ ಎಂಟ್ರಿ ಆಗಿರುವಂಥದ್ದು. ಕೆಲವೊಂದು ಪ್ರಮುಖ ಪೆಟ್ರೋಲ್ ಬಂಕ್ಗಳಲ್ಲಿ ಅಂದರೆ ಈ ಗ್ಯಾಸ್ ಸ್ಟೇಷನ್ಗಳಲ್ಲಿ ಭದ್ರತಾ ದೃಷ್ಟಿಯಿಂದ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಕೆಲವರು ಪೊಲೀಸರು ಕೂಡ ಸ್ಟೇಷನ್ಗಳಲ್ಲಿ ಬೀಡು ಬಿಟ್ಟು KSRPC ತುಕಡಿಯನ್ನು ನಿಯೋಜನೆ ಮಾಡಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಒಬ್ಬ ಬಡ ಆಟೋ ಚಾಲಕನ ಬದುಕು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಯಾವ ಸರ್ಕಾರ ಕೂಡ ನೋಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಪರ್ಯಾಯ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧದ ಎಫೆಕ್ಟ್ ಸದ್ಯ ಜನಸಾಮಾನ್ಯನಿಗೆ ತಟ್ತಾ ಇದೆ. ದೂರದ ಯುದ್ಧದ ಎಫೆಕ್ಟ್ ನಿಂದ ಆಟೋ ಚಾಲಕ ಕೂಡ ಇವತ್ತು ಪರದಾಟವನ್ನ ನಡೆಸ್ತಾ ಇದ್ದಾನೆ. ರಾಜಧಾನಿ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಪರಿಸ್ಥಿತಿಯನ್ನ ಕೇಳ್ದಿರೋ ರೀತಿಯಲ್ಲಿ ಆಗ್ತಾ ಇದೆ. ಕಳೆದ 10-12 ದಿನಗಳಿಂದ LPG CNG ಗ್ಯಾಸ್ ಸಿಗದೆ ಆಟೋ ಚಾಲಕರ ಜೀವನಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಪ್ರಮುಖವಾಗಿ CNG ಹಾಗೆ LPG ಗ್ಯಾಸ್ ಸ್ಟಾಕ್ ಇಲ್ಲದೆ ಆಟೋ ಚಾಲಕ ನಿತ್ಯ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ತನಕ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಪರದಾಟವನ್ನ ನಡೆಸ್ತಾ ಇದ್ರು. ರಾಜಧಾನಿ ಬೆಂಗಳೂರಿನಲ್ಲಿ ಅದೆಷ್ಟೋ ಸಣ್ಣ ಮತ್ತು ಮಧ್ಯಮ ಗಾತ್ರದ ಹೋಟೆಲ್ಗಳು ಬಂದಾಗಿತ್ತು. ಮತ್ತೊಂದು ಕಡೆ ಗೃಹ ಬಳಕೆಯ ಸಿಲಿಂಡರ್ ಅನ್ನ ಪಡೆಯೋದಕ್ಕೆ ಜನಸಾಮಾನ್ಯ ಕೂಡ ತುಂಬಾನೇ ಕಷ್ಟ ಪಡ್ತಾ ಇದ್ದ. ಬುಕ್ಕಿಂಗು 25 ದಿನಗಳಿಗೆ ಲಾಕ್ ಆಗಿತ್ತು. ಕೆಲವೊಂದು ಮನೆಗಳಲ್ಲಿ 10-12 ದಿನ ಆದರೂ ಕೂಡ ಗೃಹ ಬಳಕೆಯ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಇದೀಗ ಆಟೋ ಚಾಲಕರು ತಮ್ಮ ಬದುಕನ್ನ ನಡೆಸೋದಕ್ಕೆ ಪರದಾಟವನ್ನ ಮಾಡುವಂತಹ, ಹೋರಾಟವನ್ನ ಮಾಡುವಂತಹ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು CNG LPG ಗ್ಯಾಸ್ ಸ್ಟೇಷನ್ಗಳಲ್ಲಿ ಗ್ಯಾಸ್ ಸಿಗದೆ ಪರದಾಟ ನಡೆಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಾಕಷ್ಟು ಕಡೆಗಳಲ್ಲಿ ಸ್ಟಾಕೇ ಇಲ್ಲ. ರಾತ್ರಿಯೆಲ್ಲ ಕ್ಯೂನಲ್ಲಿ ನಿಂತು ಗಂಟೆಗಟ್ಟಲೆ ಕಾದು ಗ್ಯಾಸನ್ನು ಹಾಕ್ಸ್ಕೊಂಡು ಜೀವನವನ್ನು ನಡೆಸೋಕೆ, ದುಡಿಮೆಯನ್ನು ಮಾಡೋದಕ್ಕೆ ಆಟೋ ಚಾಲಕರು ನಿತ್ಯ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಸಿಲಿಂಡರ್ ಸಿಗದೆ ಒಂದು ಕಡೆ ಹೋಟೆಲಿಗರು, ಮತ್ತೊಂದು ಕಡೆ ಜನಸಾಮಾನ್ಯರು, ಈ ಕಡೆ ಗ್ಯಾಸ್ CNG LPG ಸಿಗದೆ ಆಟೋ ಚಾಲಕರು ನಲುಗಿ ಹೋಗಿದ್ದಾರೆ. ಆಟೋ ಚಾಲಕರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ರಾತ್ರಿನೇ ಗ್ಯಾಸ್ ಸ್ಟೇಷನ್ಗಳ ಮುಂಭಾಗದಲ್ಲಿ ಕ್ಯೂವನ್ನು ಹಾಕಬೇಕು, ರಾತ್ರಿ ಇಡೀ ಕಾಯಬೇಕು. ಬೆಳಿಗ್ಗೆ 10-11 ಗಂಟೆ ನಂತರ ಅವರಿಗೆ ಕೇವಲ 300 ರೂಪಾಯಿಗೆ ಗ್ಯಾಸ್ ಸಿಗ್ತಾ ಇರುವಂಥದ್ದು, LPG ಸಿಗ್ತಾ ಇರುವಂಥದ್ದು. ಈ ಹಿಂದೆ 1000 ರೂಪಾಯಿ ಕೇಳಿದ್ರು ಕೂಡ ಹಾಕ್ತಾ ಇದ್ರು, 700 ರೂಪಾಯಿ ಕೇಳಿದ್ರು ಕೂಡ ಹಾಕ್ತಾ ಇದ್ರು. ಆದರೆ ಇದೀಗ LPG ಸ್ಟಾಕ್ ಸಪ್ಲೈ ಕಮ್ಮಿ ಆದಂತಹ ಬೆನ್ನಲ್ಲೇ ಅದಕ್ಕೂ ಕೂಡ ಲಿಮಿಟೇಷನ್ ಅನ್ನು ತರಲಾಗಿದೆ. ಯಾವುದೇ ಒಂದು ಗ್ಯಾಸ್ ಸ್ಟೇಷನ್ಗೆ ಹೋದರೂ ಕೂಡ ನೀವು ಕೇವಲ 300ರಿಂದ 400 ರೂಪಾಯಿಗೆ ಲಿಮಿಟೇಷನ್ ಅನ್ನ ಮಾಡಲಾಗಿದೆ. ಅಂದರೆ ಒಬ್ಬ ಆಟೋ ಚಾಲಕ ರಾತ್ರಿ ಎಲ್ಲ ಕಾದು ಬೆಳಿಗ್ಗೆ ಹೋಗಿ ಗ್ಯಾಸ್ ಸ್ಟೇಷನಲ್ಲಿ ಒಂದು 500 ರೂಪಾಯಿಗೆ ಹಾಕಿ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಒಪ್ತಾ ಇಲ್ಲ.
ಇನ್ನು ದರ ಬದಲಾವಣೆ ಕೂಡ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಅಂದ್ರೆ ಇದೇ ಯುದ್ಧದ ಆರಂಭಕ್ಕೂ ಮುಂಚೆ ಪ್ರತಿ ಲೀಟರ್ LPG 58 ರೂಪಾಯಿಂದ 65 ರೂಪಾಯಿಗೆ ಸಿಗ್ತಾ ಇತ್ತು. ಆದ್ರೆ ಇದೀಗ 89 ರೂಪಾಯಿ, ಕೆಲವೊಂದು ಕಡೆ 100 ರೂಪಾಯಿ, ಕೆಲವೊಂದು ಕಡೆ 135 ರೂಪಾಯಿ ತಲುಪಿರುವಂತಹ ಉದಾಹರಣೆಗಳು ಇದೆ. ಸಪ್ಲೈ ಚೈನ್ ಸ್ಟಾಕ್ ಮೇಲೆ ದೊಡ್ಡ ಹೊಡೆತ ಬಿದ್ದಂತಹ ಬೆನ್ನಲ್ಲೇ ಕೆಲವೊಂದು ಪ್ರೈವೇಟ್ ಗ್ಯಾಸ್ ಸ್ಟೇಷನ್ ಅವರು ಏಕಾಏಕಿ ದರವನ್ನ ಹೆಚ್ಚಳ ಮಾಡಿದ್ದಾರೆ. ಇದರಿಂದನೂ ಕೂಡ ದೊಡ್ಡ ಮಟ್ಟದ ಹೊಡೆತ ಆಟೋ ಚಾಲಕರಿಗೆ ಬಿದ್ದಿರುವಂಥದ್ದು. ಪ್ರಮುಖವಾಗಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಶಿರ್ಕೆ ಸರ್ಕಲ್ನಿಂದ ಟೂವರ್ಡ್ಸ್ ನೀವು ನಾಯಂಡಹಳ್ಳಿ RR ನಗರಕ್ಕೆ ಹೋದ್ರೂ ಕೂಡ 10ರಿಂದ 12 LPG ಗ್ಯಾಸ್ ಸ್ಟೇಷನ್ಗಳು ಇವತ್ತು ಬಾಗಿಲನ್ನ ಹಾಕಿರುವಂಥದ್ದು. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಓಡಾಡಿ ಸಿಗುವಂತಹ ಒಂದು ಗ್ಯಾಸ್ ಸ್ಟೇಷನ್ ಮುಂದೆ ಗಂಟೆಗಟ್ಟಲೆ ಕಾದ್ರೂ ಕೂಡ ಅವರಿಗೆ ಇವತ್ತು LPG ಗ್ಯಾಸ್ ಸಿಗ್ತಾ ಇಲ್ಲ. ಪ್ರಮುಖವಾಗಿ ನಾವು ಒಂದಿಷ್ಟು ಆಟೋ ಚಾಲಕರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕಷ್ಟ ಯಾವ ರೀತಿ ಇದೆ ಅಂತ ತಿಳಿತು. ಉದಾಹರಣೆಗೆ ಒಂದು LPGಯ 300 ರೂಪಾಯಿ ಗ್ಯಾಸನ್ನ ಹಾಕಿಸ್ಕೊಬೇಕು ಅಂತ ಹೇಳಿದ್ರೆ ಅವರು ಸಂಜೆ 7 ಗಂಟೆ ಹೊತ್ತಿಗೆ ಗ್ಯಾಸ್ ಸ್ಟೇಷನ್ ಮುಂದೆ ಬರಬೇಕು. ಸಾಲಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ಆಟೋಗಳನ್ನ ನಿಲ್ಲಿಸಬೇಕು. ಬೆಳಿಗ್ಗೆ 6:30ಗೆ ಬಂಕ್ ಆರಂಭ ಆಗುತ್ತೆ. ಅವರ ಒಂದು ಸರದಿ ಬರುವ ಹೊತ್ತಿಗೆ ಬೆಳಿಗ್ಗೆ 10:30 ಆಗುತ್ತೆ. ಇದೇ ಅವರಿಗೆ ಪ್ರಮುಖವಾಗಿ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಯಾಕಂದ್ರೆ ಅವರಿಗೆ ದುಡಿಮೆಯ ಪ್ರಮುಖ ಪೀಕ್ ಟೈಮ್ ಅಂತ ಹೇಳುವಂಥದ್ದೇ ಬೆಳಿಗ್ಗೆ 7 ಗಂಟೆಯಿಂದ 10:30. ಯಾಕಂದ್ರೆ ಸಾಕಷ್ಟು ಜನ ನಗರದಲ್ಲಿ ಕಚೇರಿಗಳಿಗೆ, ಕಾಲೇಜ್ಗಳಿಗೆ, ಶಾಲೆಗಳಿಗೆ, ಬೇರೆ ಬೇರೆ ಕೆಲಸಗಳಿಗೆ ಅಂತ ಓಡಾಡ್ತಾರೆ. ಅವರೆಲ್ಲರೂ ಕೂಡ ನಂಬ್ಕೊಂಡಿರುವಂಥದ್ದು ಆಟೋಗಳನ್ನ. ಆದರೆ ಇಲ್ಲಿ ಆಟೋ ಚಾಲಕರು ಸ್ಟೇಷನ್ನಲ್ಲೇ ಕಾದು 10:30, 11 ಗಂಟೆ ನಂತರ LPGಯನ್ನು ತುಂಬಿಸ್ಕೊಂಡು ಹೋಗೋಷ್ಟರಲ್ಲಿ ಅವರಿಗೆ ಗ್ರಾಹಕರೇ ಇರೋದ್ರಿಲ್ಲ. ಹೀಗಾಗಿ ಬೆಳಗಿನಿಂದ ಮಧ್ಯಾಹ್ನದವರೆಗೂ ದುಡಿಮೆನೇ ಇರೋದಿಲ್ಲ. ಮಧ್ಯಾಹ್ನ ನಂತರ ಗ್ರಾಹಕರು ಬರೋದಿಲ್ಲ. ಸಿಗುವಂತಹ ಪುಡಿಗಾಸಿನಲ್ಲಿ ಅವರು ಜೀವನವನ್ನ ನಡೆಸುವಂಥದ್ದು ಕೂಡ ಕಷ್ಟವಾಗಿದೆ. ಜಿಲ್ಲಾಡಳಿತ ಸರ್ಕಾರ ಆಟೋ ಚಾಲಕರಿಗೆ ಆಟೋ ದರವನ್ನ ನಿಗದಿ ಮಾಡಿದೆ. ಕೇವಲ 36 ರೂಪಾಯಿಯಲ್ಲಿ ನೀವು ಕರ್ಕೊಂಡು ಹೋಗಬೇಕು ಗ್ರಾಹಕರನ್ನ ಅಂತ ಹೇಳಿ ನಿಗದಿಯನ್ನೇನೋ ಮಾಡಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಪ್ರೈವೇಟ್ ಗ್ಯಾಸ್ ಸ್ಟೇಷನ್ನವರು ದರವನ್ನ ಹೆಚ್ಚಳ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಆಗಲಿ, ಜಿಲ್ಲಾಡಳಿತ ಆಗಲಿ ಯಾರೂ ಕೂಡ ದರ ನಿಗದಿಗೆ ಮುಂದಾಗೋದಿಲ್ಲ. ಯಾಕಿಷ್ಟು ದರವನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಅಧಿಕಾರಿಗಳು ಕೇಳೋದಿಲ್ಲ. ಅವರು ಮಾಡಿದಷ್ಟು ಲೆಕ್ಕ, ಕೊಟ್ಟಷ್ಟು ಗ್ಯಾಸು, ಅದನ್ನ ತುಂಬಿಸ್ಕೊಂಡು ಹೋಗುವಂತಹ ಪರಿಸ್ಥಿತಿಗೆ ಇವತ್ತು ಆಟೋ ಚಾಲಕರು ಸಿಲುಕಿರುವಂಥದ್ದು. ಮತ್ತೊಂದು ಕಡೆ ರಾಜಧಾನಿ ಬೆಂಗಳೂರಿನ ಪ್ರಮುಖ ಏರಿಯಾಗಳಲ್ಲಿ ಇವತ್ತು ಪ್ರೈವೇಟ್ ಗ್ಯಾಸ್ ಏಜೆನ್ಸಿಗಳು ಅಂದರೆ LPG ಗ್ಯಾಸ್ ಸ್ಟೇಷನ್ಗಳು ಬಂದಾಗಿದೆ. ಸಾಕಷ್ಟು ಪ್ರಮಾಣದಲ್ಲಿ ಅವರಿಗೆ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ತುಂಬಾನೇ ಕಡೆ ಅವರೆಲ್ಲರೂ ಕೂಡ ಬಂದ್ ಮಾಡಿರುವಂಥದ್ದು. ಕೆಲವೊಂದು ಕಡೆ ಎಲ್ಲಿ ಒಂದಿಷ್ಟು ಸಪ್ಲೈ ಸಿಗ್ತಾ ಇದೆ, ಗ್ಯಾಸ್ ಇದೆ ಅಂತ ಆಗಿದೆ, ಅಲ್ಲಿ ಗಲಾಟೆಗಳಾಗ್ತಾ ಇದೆ. ಯಾಕಂದರೆ ಕ್ಯೂನಲ್ಲಿ ಬರುವಂತಹ ಆಟೋ ಚಾಲಕರು ಫಸ್ಟ್ರೇಟ್ ಆಗಿರ್ತಾರೆ. ಬಂಕ್ ಸಿಬ್ಬಂದಿಗಳ ಜೊತೆ ಮಾತುಕತೆ ಆಗುತ್ತೆ, ವಾಗ್ವಾದ ನಡೆಯುತ್ತೆ. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ಇದೀಗ ಪೊಲೀಸ್ ಇಲಾಖೆ ಕೂಡ ಎಂಟ್ರಿ ಆಗಿರುವಂಥದ್ದು. ಕೆಲವೊಂದು ಪ್ರಮುಖ ಪೆಟ್ರೋಲ್ ಬಂಕ್ಗಳಲ್ಲಿ ಅಂದರೆ ಈ ಗ್ಯಾಸ್ ಸ್ಟೇಷನ್ಗಳಲ್ಲಿ ಭದ್ರತಾ ದೃಷ್ಟಿಯಿಂದ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಕೆಲವರು ಪೊಲೀಸರು ಕೂಡ ಸ್ಟೇಷನ್ಗಳಲ್ಲಿ ಬೀಡು ಬಿಟ್ಟು KSRPC ತುಕಡಿಯನ್ನು ನಿಯೋಜನೆ ಮಾಡಿ ಅಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಒಬ್ಬ ಬಡ ಆಟೋ ಚಾಲಕನ ಬದುಕು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತ ಯಾವ ಸರ್ಕಾರ ಕೂಡ ನೋಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನು ಪರ್ಯಾಯ ವ್ಯವಸ್ಥೆ ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ KY ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.